3 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಕೊಡುಗೆ ಏನು? ಪಾಪ ಇಲ್ಲಿನ ಶಾಸಕರು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವು ಜಿಲ್ಲೆಗಳ ಸಚಿವರುಗಳು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಕೋಲಾರ ಜಿಲ್ಲೆಯಿಂದ, ಬಹುಶಃ ತುಮಕೂರು ಜಿಲ್ಲೆಯಿಂದ, ಈ ಜಿಲ್ಲೆಯಿಂದ ಎಲ್ಲರೂ ಕೂಡ 1 ಲಕ್ಷ ಜನ ಸೇರಿಸಬೇಕು ಅಂತೇಳಿ ಎಲ್ಲ ರೀತಿಯ ಒಂದು ಮೊಬಿಲೈಸಿಂಗ್ ಮಾಡ್ತಾ ಇದ್ದಾರೆ. ಜನರನ್ನ ಸೇರಿಸಬೇಕು ಅಂತೇಳಿ ಅದಕ್ಕೆ ಬೇಕಾದಂತಹ ಸರ್ಕಾರಿ ಬಸ್ಗಳನ್ನ, ಏನೆಲ್ಲ ಸರ್ಕಾರದಿಂದ ಅಧಿಕಾರಿಗಳನ್ನ ಎಲ್ಲರನ್ನು ಬಳಸ್ಕೊಂಡು ಈ ಒಂದು ಸಭೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಡಲಿ, ನಮ್ದೇನು ತಕರಾರಿಲ್ಲ. ಆದ್ರೆ ಚಿಕ್ಕಬಳ್ಳಾಪುರಕ್ಕೆ, ಬಯಲುಸೀಮೆಗೆ ನೀವು ಮಾಡದಂತ ಆತ್ಮವಂಚನೆ ಬಗ್ಗೆ ಕೂಡ ತಾವು ಹೇಳ್ಬೇಕಾಗ್ತದೆ ವೇದಿಕೆ ಮೇಲೆ. ಉದಾಹರಣೆಗೆ ಎತ್ತಿನಹೊಳೆ ಯೋಜನೆ, ಇದನ್ನ ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬಸವರಾಜ ಬೊಮ್ಮಾಯಿರವರು ಭಾರಿ ನೀರಾವರಿ ಸಚಿವರಿದ್ದಾಗ ಇದನ್ನ ಎತ್ತಿನಹೊಳೆ ಯೋಜನೆಯನ್ನ ರೂಪಿಸಿದಂಥದ್ದು. ಅದನ್ನು ಪ್ರಾರಂಭ ಮಾಡಿದ್ದು 2013ರಲ್ಲಿ, 14ರಲ್ಲಿ. 12 ವರ್ಷ ಆಯ್ತು. 8,000 ಕೋಟಿಯಲ್ಲಿ ಪ್ರಾರಂಭ ಆದಂತದ್ದು 14,000 ಆಯ್ತು. 14,000 ಹೋಗಿ 24,000 ಕೋಟಿ ಆಯ್ತು. 24,000 ಕೋಟಿ ಹೋಗಿ ಈಗ 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎತ್ತಿನಹೊಳೆ ನೀರು ಮಾತ್ರ ಸಕಲೇಶ್ಪುರದಿಂದ ಅಲ್ಲೇ ಇದೆ, ಹಾಸನದ ಹತ್ರನೋ ಚಿಕ್ಕಮಗಳೂರು ಹತ್ರನೋ ಇದೆ. ಇನ್ನು ಕೂಡ ತುಮಕೂರು ಹತ್ರ ಕೂಡ ಬರಲಿಲ್ಲ. ಏನೋ ಸಭೆ ಮಾಡಿ 27 ಒಳಗಡೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅನ್ನೋ ಮಾತನ್ನ ಎಲ್ಲೋ ಹೇಳಿದ್ದಾರೆ, ನಾನು ನೋಡಿದೆ. ಈ ರೀತಿಯಲ್ಲಿ ಎಷ್ಟು ಬಾರಿ ಸುಳ್ಳನ್ನ ಹೇಳಿ ನೀವು ಅಧಿಕಾರವನ್ನ ಪಡಿತೀರಿ. ಹಿಂದೆ ಇದ್ದಂತ ಸಂಸದರು 3 ಸರಿನೋ 2 ಸರಿನೋ ಆಯ್ಕೆ ಆದ್ರು ಬರೀ ಎತ್ತಿನಹೊಳೆ ಯೋಜನೆ ಹೆಸರು ಹೇಳ್ಕೊಂಡು, ಇಗೋ ಡಿಸೆಂಬರು, ಇಗೋ ಜನವರಿ, ಇಗೋ ಡಿಸೆಂಬರು, ಇಗೋ ನೀರಂತೂ ಬರಲಿಲ್ಲ. ಈ HL ವ್ಯಾಲಿ, KC ವ್ಯಾಲಿ ಮೂಲಕ ಕೆರೆಗಳನ್ನ ನೀರು ತುಂಬಿಸಿದ್ವಿ. ನಾವು ಬಿಜೆಪಿ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 22ನೇ ಇಸ್ವಿಯಲ್ಲಿ ಎತ್ತಿನಹೊಳೆ ಯೋಜನೆಗೆ ನಾನೇ ಮಂತ್ರಿ ಇದ್ದಾಗ 3,000 ಕೋಟಿ ಕೊಡಿಸಿದೆ ಒಂದೇ ವರ್ಷದಲ್ಲಿ. ಕೋವಿಡ್ ಇದ್ದಾಗೂ ಕೂಡ ಬಿಜೆಪಿ ಸರ್ಕಾರ ಎತ್ತಿನಹೊಳೆಗೆ ಹಣ ಒದಗಿಸಿತು. ಈ HL ವ್ಯಾಲಿ, KC ವ್ಯಾಲಿಯಿಂದ ಏನು ಯೋಜನೆ ರೂಪಿಸಿದೀವಿ, ಅದಕ್ಕೆ 3ನೇ ಹಂತದ ಸಂಸ್ಕರಣೆ ಮಾಡೋದಕ್ಕೆ ಕೂಡ ನಾವು ಘೋಷಣೆ ಮಾಡಿಸಿದ್ವಿ 23ರ ಬಜೆಟ್ ನಲ್ಲಿ. ಆದ್ರೆ ಅದನ್ನು ಕೈ ಬಿಟ್ಟಿದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದು ನೀವು ಈ ನಮ್ಮ ಜನತೆ ಮಾಡುವಂತಹ ಮಹಾದ್ರೋಹ ಅಂತ ನಾನು ಉಲ್ಲೇಖ ಮಾಡ್ತೇನೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ಕೊಳಚೆ ನೀರನ್ನ ಸಂಸ್ಕರಣೆ ಮಾಡಿ ಕೆರೆ ಆ ನೀರನ್ನ ಒದಗಿಸಿ ಆ ನೀರನ್ನ ಸೇವಿಸ್ತಾ ಇರ್ತಕ್ಕಂಥ ಭಾರತೀಯ ಪ್ರಜೆಗಳಲ್ಲಿ ಯಾವ್ದಾದ್ರು ಭಾಗ ಇದ್ರೆ ಅದು ಕೇವಲ ನಮ್ಮ ಬಯಲುಸೀಮೆಯ ಶಾಪಗ್ರಸ್ತ ನಾವುಗಳೇ ಅಂತ ನಾನು ಹೇಳ್ಬೇಕಾಗ್ತದೆ. 3ನೇ ಹಂತದ ಸಂಸ್ಕರಣೆ ಮಾಡ್ಲಿಕ್ಕೆ ನಾವು ಒಪ್ಪಿದ್ವಿ. ಬಿಜೆಪಿ ಸರ್ಕಾರ ಬಜೆಟ್ ನಲ್ಲಿ ಕೂಡ ಘೋಷಣೆ ಮಾಡಿದ್ವಿ. ನೀವ್ ಯಾಕೆ ಕೈ ಬಿಟ್ರಿ? ಇದನ್ನ ಉತ್ತರ ಮುಖ್ಯಮಂತ್ರಿಗಳೇ ಕೊಡಬೇಕು ಅಂತ ನಾನು ಹೇಳ್ತೇನೆ. ಬಹಳ ಹೇಳ್ತಿರಲ್ಲ, ಕೆರೆಗಳಲ್ಲೆಲ್ಲ ನೀರು ತುಂಬಿಸಿದ್ದೇವೆ ಅಂತ ಹೇಳಿ. ಯಾವ ಗುಣಮಟ್ಟದ ನೀರನ್ನ ಕೊಟ್ಟಿದ್ದೀರಿ ಈ 3 ಜಿಲ್ಲೆಗಳಲ್ಲಿ ಅಂತ ಹೇಳಿದ್ದವ. ಎಷ್ಟು ಜನರಿಗೆ ಇವತ್ತು ಆರೋಗ್ಯದ ಸಮಸ್ಯೆ ಈ 3 ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಿಮಗೇನಾದ್ರೂ ಇದರ ಬಗ್ಗೆ ಕಾಳಜಿ ಇದೆಯಾ? ತಿಳ್ಕೊಂಡಿದ್ದೀರಾ? ಎಷ್ಟು ಜನ ಇವತ್ತು ಕಿಡ್ನಿ ಸಮಸ್ಯೆಯಿಂದ ಅನೇಕ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ, ಅನೇಕ ಬಗೆಯ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಕೇಳಿ ತಿಳ್ಕೊಂಡಿದ್ದೀರಾ? 3ನೇ ಹಂತದ ಶುದ್ಧೀಕರಣ ಸಂಸ್ಕರಣೆ ಮಾಡ್ಲಿಕ್ಕೆ ನಿಮಗೆ ಏನ್ ತೊಂದರೆ?
ಯಾವುದೋ ಒಂದು ಸಣ್ಣ ಯೋಜನೆ ಮಾಡಲಿಕ್ಕೆ ಸಾಲ ಮಾಡೋದ್ರಲ್ಲಿ ಶೂರರು ಆಗಿದ್ದೀರಿ. ಇವತ್ತು ರೆಕಾರ್ಡ್ ಮಾಡಿದ್ದೀರಿ. ಎಷ್ಟು ನಂಬರ್ ಆಫ್ ಬಡ್ಜೆಟ್ಸ್ ಅನ್ನ, ನಾನೇ ಅತಿ ಹೆಚ್ಚು ಬಡ್ಜೆಟ್ಸ್ ಅನ್ನ ಮಂಡಿಸಿರುವಂತ ಆರ್ಥಿಕ ಸಚಿವರು ಅಂತ ತಾವು ಹೇಳ್ಕೊಳ್ತೀರಿ. ಅದರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸ್ಕೋಬೇಕು ನೀವು. ಅತಿ ಹೆಚ್ಚು ಸಾಲ ಮಾಡದಂತ, ಅತಿ ಹೆಚ್ಚು ಸಾಲ ಕರ್ನಾಟಕದ ಜನತೆಯ ಮೇಲೆ ಹೊರಿಸಿದಂತ ಕೀರ್ತಿ ಕೂಡ ಮಾನ್ಯ ಸಿದ್ದರಾಮಯ್ಯನವರಿಗೆ ಸೇರುತ್ತೆ ಅನ್ನುವಂಥದ್ದನ್ನ ಕೂಡ ತಾವು ಒಪ್ಕೋಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಈ ಬಾರಿ ಕೂಡ ನಾನು ಕೇಳ್ಪಟ್ಟೆ, ಅವರು ಅಧಿಕೃತವಾಗಿ ಮಂಡನೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಈ ವರ್ಷ ಕೂಡ 1,25,000 ಕೋಟಿ ರೂಪಾಯಿಗಳನ್ನ ಮತ್ತೆ ಈ ವರ್ಷದ ಸಾಲಿನಲ್ಲಿ ಸಾಲ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಇದೆ. ಅವ್ರು ಮಂಡಿಸಿದ ಮೇಲೆ ಅಧಿಕೃತವಾಗಿ ಗೊತ್ತಾಗ್ತದೆ. ಹೀಗೆ ಸಾಲದ ಸುಳಿಯಲ್ಲಿ ನೀವು ನಮ್ಮ ಕರ್ನಾಟಕ ರಾಜ್ಯವನ್ನ ಸಿಲುಕಿಸಿದ್ದೀರಿ. ಇದರ ಬಗ್ಗೆ ಕೂಡ ನೀವು ಉತ್ತರಿಸಬೇಕು. ಚಿಕ್ಕಬಳ್ಳಾಪುರದ ವೈದ್ಯಕೀಯ ಕಾಲೇಜು ಅತಿ ಕಡಿಮೆ ಅವಧಿಯಲ್ಲಿ ನಾವು ಆ ಕಾಮಗಾರಿಯನ್ನ ಮುಗಿಸಿದ್ವಿ. 3 ವರ್ಷ ಆಗ್ತಾ ಬಂತು. ನೀವಿನ್ನೂ ಕೂಡ ಆಸ್ಪತ್ರೆಯನ್ನ ತೆಗಿಲಿಲ್ಲ. ಆಸ್ಪತ್ರೆಯನ್ನ ಜನರ ಸೇವೆಗೆ ನೀವು ಮುಕ್ತ ಮಾಡಲಿಲ್ಲ. ಏನೋ ವ್ಯವಹಾರ ಹೋಗಿದೆ ಅಂತ ನನ್ನ ಮೇಲೆ ಸುಮ್ಮನೆ ದೋಷಾರೋಪಣೆ ಮಾಡಿದ್ರಿ. ಏನಾಯ್ತು ನಿಮ್ 3 ವರ್ಷದ ಅಪಾದನೆ ಏನಾಯ್ತ್ರಿ? ಏನ್ ಬಂದ್ ರಿಪೋರ್ಟು? ಸತ್ಯನ ಹೇಳಿ ನಾಳೆ ಧೈರ್ಯ ಇದ್ರೆ, ವೇದಿಕೆ ಮೇಲೆ ಸತ್ಯನ ಹೇಳೋದಿಕ್ಕೆ ಧೈರ್ಯ ಇದ್ರೆ ಹೇಳ್ಬೇಕು ಅಂತ ನಾನು ನಿಮಗೆ ಆಗ್ರಹ ಮಾಡ್ತೇನೆ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು 4 ಕಡೆ ಸಿದ್ಧ ಆಗಿ 3 ವರ್ಷ ಆಗ್ತಾ ಬಂತು. ಉಪಕರಣ ಇಲ್ಲ, ಸಿಬ್ಬಂದಿ ಇಲ್ಲ, ಅಲ್ಲಿ ಹೆಗ್ಣಗಳು ನಾಯಿಗಳು ವಾಸ ಮಾಡುವಂತ ಪರಿಸ್ಥಿತಿಗೆ ತಂದಿದ್ರಿ. ನಾಚಿಕೆ ಆಗೋದಿಲ್ವ ನಿಮಗೆ? ಈ ರಿಪೋರ್ಟ್ ಕಾರ್ಡ್ ಅನ್ನು ಹೇಳಿ ನಾಳೆ ದಿವಸ ಮಂಚೇನಹಳ್ಳಿ ಹೊಸ ತಾಲೂಕಿನಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ, ಸಾಮಾನ್ಯ ಜನರಿಗೆ ಆಸ್ಪತ್ರೆ, ವಿನೂತನವಾದಂತಹ ಆಸ್ಪತ್ರೆ ಮಾಡಿದ್ದೀವಿ. ಅಲ್ಲಿ ಕೂಡ ಇವತ್ತು ನಾಯಿಗಳು, ಹೆಗ್ಗಣಗಳು ಇವು ವಾಸ ಮಾಡ್ತಾ ಇದ್ದಾರೆ. ಇದರ ಕಡೆ ಇಲ್ಲಿನ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಮಾಡಿ, ಜನ ಸೇರಿಸಿ ಆಂದೋಲನ ಮಾಡಿ